ನಮಸ್ತೆ. ಇಲ್ಲಿ ನೋಡಿ, ಒಂದು 4 ಫ್ರೇಮಿನ ಜೇನುಪೆಟ್ಟಿಗೆ ಒಳಗಡೆ ಮಿಸ್ರಿ ಹೊಂದ್ಕೊತಿದೆ. ಇದು 1 ವರ್ಷ ಆಯಿತು. ಇದು ನೋಡಿ, ಗೇಟ್ ಹಾಕ್ಕೊಂಡಿದೆ. ಇದು ನಮ್ಮ ದೊಡ್ಡಪ್ಪನ ಮನೆ. ಇವರು ದನನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ಬೇಕಿದ್ರೆ ಒಂದು ಗಿಡದಲ್ಲಿ ಹಾರು ಬಂದು ಕೂತಿತ್ತು ಅಂತ ಹೇಳಿದ್ರು. ಲೋಕಲ್ ಪಡೆ ಕರಿ ತುಡುವೆ, ಅದನ್ನು ಇದಕ್ಕೆ ತುಂಬಿ ಗೇಟ್ ಹಾಕಿ ಇಟ್ಟಿದ್ದೆ. ಇದನ್ನು ಮರುದಿನ ಇದಕ್ಕೆ ಫೀಡಿಂಗ್ ಕೊಡೋಣ ಅಂತ ತೆಗೆದು ಫೀಡಿಂಗ್ ಕೊಡಬೇಕಿದ್ರೆ ಕಡ್ಜಿರಿಗೆ ಬಂತು. 2-3 ಕಡ್ಜಿರಿಗೆ ಒಟ್ಟಿಗೆ ಬಂತು ಕಡ್ಜ. ಅದು ಬಂದಿದ್ದರಿಂದ ಎಲ್ಲ ಹಾರಿ ಇಲ್ಲಿ ಈ ಮರದಲ್ಲಿ ಈ ಜಾಗ ಇಲ್ಲಿ ಮರ ಕಾಣಿಸ್ತಿದೆಯಲ್ಲ, 2 ಈ ಥರ ಆಗಿದೆ ನೋಡಿ. ಇಲ್ಲಿ ಹೋಗಿ ಕೂತ್ಕೊಂತು. ಆಮೇಲೆ ಹಿಡಿಲಿಕ್ಕೆ ಟ್ರೈ ಮಾಡಿದೆ, ಬಂದಿಲ್ಲ. ಆಮೇಲೆ ಸುಮ್ಮನೆ ಈ ಬಾಕ್ಸ್ ಬಿಟ್ಟು ಹೋಗಿದ್ದೆ. ಈ ಮಳೆಗಾಲ ಅಲ್ಲ, ಅದಕ್ಕೂ ಹಿಂದಿನ ಮಳೆಗಾಲ ಮುಗಿದ್ಮೇಲೆ ಆಗಿದ್ದು. ಆಮೇಲೆ ಹೋದ ವರ್ಷ ಈ ಬಾಕ್ಸ್ ಅವಶ್ಯಕತೆನೇ ನನಗೆ ಬೇಕಾಗಿಲ್ಲ, ಜೇನು ಬಂದು ಕುಂತಿತ್ತು. ಈಗ ಇದಕ್ಕೆ 1 ವರ್ಷದ 4 ತಿಂಗಳಾಗಿದೆ ಈ ಜೇನಿಗೆ. ಇದನ್ನು ಈಗ ಒಳ್ಳೆ ಸ್ಟ್ರೆಂತ್ ಇರೋ ಥರ ಇದೆ. ಇದನ್ನು ಪಾಲ್ ಮಾಡಬೇಕು ಅಂತ ಬಾಕ್ಸ್ನು ಕೂಡ ತಗೊಬಂದಿದ್ದೀನಿ. ಒಂದು ಸೈಡು ಈ ಥರ ಚಿಕ್ಕದು, ಒಳಗಡೆ 3 ಇಂಚಿದೆ. ಟೋಟಲ್ 4 ಇಂಚು, ಒಳಗಡೆ ಅಗಲ 3 ಇಂಚಿದೆ. ಆಮೇಲೆ ಉದ್ದ 14 ಇಂಚಿದೆ. ಈ ಥರದ್ದು 2 ಇದಲ್ಲ. ಒಂದಕ್ಕೆ ತೂತಿದೆ, ಇನ್ನೊಂದಕ್ಕೆ ತೂತಿಲ್ಲ. ಸ್ವಲ್ಪ ಒಬ್ಲಿಂಗ್ ಇದೆ ನೋಡಿ, ಇಲ್ಲ ಗ್ಯಾಪ್ ಇದೆ. ಈ ಥರ ಇದೆಲ್ಲ ಮುಚ್ಕೊಳ್ಳುತ್ತೆ. ಇಲ್ಲ ನಾವು ಗಮ್ ಟೇಪ್ ಹಾಕಿ ಇಡ್ಬೋದು. ಅದಾದಮೇಲೆ ಇದು ಬಾಟ್ಲಿ, ಈ ಕಡೆ ಬಾಟ್ಲಿಗೆ ಕಟ್ ಮಾಡಿ ಹಾಕಬೇಕು. ಒಂದು ಪರ್ದೆ ಟೈಪ್ ಹಾಕಿದ್ರೆ ಓಕೆ. ನಾನು ಹಾಕಿಲ್ಲ, ಬರೀ ಈ ಥರ ತೂತು ಮಾಡಿ ಇಟ್ಟಿದ್ದೀನಿ. ನೋಡೋಣ ತೆಗೆದು ಯಾವ ಥರ ಇದೆ ಅಂತ. ಈಗ ಇದನ್ನು ಬಡಿತೀನಿ, ಬಡಿದು ಇದರೊಳಗಡೆ ಎಷ್ಟು ಹೋಗುತ್ತೆ ನೋಡೋಣ. ಹುಳ ಇಲ್ಲಿ ನೋಡಿ, ಇದರಲ್ಲಿ ಒಳ್ಳೆ ಮೊಟ್ಟೆ ಇದೆ. ಎರಡು ಪಾಲು ಮಾಡ್ಬೋದು. ರಾಣಿ ಮೊಟ್ಟೆ ಏನು ಕಂಡಿಲ್ಲ. ಹುಳ ಒಳ್ಳೆ ಸ್ಟ್ರೆಂತ್ ಇದೆ, ಅದಕ್ಕೆ ಬರೀ 1 ಪಾಲು ಮಾಡಿಡ್ತೀನಿ ನಾನು. ಇದು ನೋಡಿ, ಸ್ವಲ್ಪ ತುಪ್ಪ ಕೂಡ ಇದೆ. ಇದನ್ನ ಈಗ ಬೇರೆ ಬಾಕ್ಸಿಗೆ ಹಾಕಿದ್ರೆ, ಈ ಬಾಕ್ಸಿಗೆ ನನಗೆ ಎಕ್ಸ್ಟ್ರಾ ಇದರಿಂದ ಈ ಬಾಕ್ಸಲ್ಲಿ ಇಟ್ಟಿರ್ತೀನಿ ಈ ವರ್ಷ. ಮುಂದಿನ ವರ್ಷ ಚೇಂಜ್ ಮಾಡ್ತೀನಿ. ಫೀಡರ್ ಕೂಡ ಅದರಲ್ಲೇ ಇತ್ತು, ಅದರಲ್ಲೇ ಇಟ್ಟಿದ್ದೀನಿ ನೋಡಿ. ಇದು ಒಳ್ಳೆ ಸ್ಟ್ರೆಂತ್ ಇದೆ. ಯಾವ್ದಾದ್ರು ಚಿಕ್ಕ ಪುಟ್ಟ ನಾರ್ಮಲ್ಲಾಗಿ ಯೂಸ್ ಮಾಡೋ ಬಾಕ್ಸ್ ಇದ್ದಿದ್ರೆ ಅದರಲ್ಲಾದರೆ ಪೂರ್ತಿ ಆಗಿರೋದು. ಇದರಲ್ಲಿ ಜಾಗ ಇದೆ ಅಂತ ಫುಲ್ ಇದೆ. ಈ ಥರ ತುಂಬ ಸ್ಟ್ರೆಂತ್ ಇರೋದನ್ನೆಲ್ಲ ನಾನು ಅದರಲ್ಲೇ ಇಡ್ತೀನಿ. ಬಾಕ್ಸ್ ಯಾಕೆ ಇಡ್ತೀನಿ ಇದನ್ನೀಗ